स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಸುಮಾರು ಒಂದು 4-5 ವರ್ಷಗಳಿಂದ ನಾವು ಹಲಗೆ ಹಬ್ಬವನ್ನು ಆಚರಿಸ್ಕೊತಾ ಬಂದಿದ್ದೀವಿ. ಅತಿ ಯಶಸ್ವಿಯಾಗಿ ಸುಮಾರು ಒಂದು 30-40 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಇದ್ರಾಗ ಭಾಗವಹಿಸ್ತಾರೆ, ಅದ್ರಾಗ ಬಹುಮಾನ ಗೆಲ್ತಾರೆ. ಅದಕ್ಕೆ ಸಾಕಷ್ಟು ಸುತ್ತಮುತ್ತಲು ಬರ್ತಕ್ಕಂಥ ಹಳ್ಳಿಗಳಿಂದ ಬರ್ತಾರೆ ಜನ. ಮತ್ತು ಇವತ್ತು ನಗರದ ಜನ ಕೂಡ ಭಾಳ ಆಸಕ್ತಿಯಿಂದ ನೀವು ನೋಡಿರ್ಬೋದು, ಎಲ್ಲ ಸಮಾಜದ ಹಿರಿಯರು ಒಟ್ಟರು ಒಂದು ಈ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವಂಥ ದೃಷ್ಟಿನಲ್ಲಿ ಎಲ್ಲರೂ ಸಾಕಷ್ಟು ನಮಗೆ ಸಹಕಾರ ನೀಡ್ಕೊತ ಬಂದಿದ್ದಾರೆ. ಅದಕ್ಕೆ ಬರುವಂಥ ದಿವಸದೊಳಗೆ ಇದಕ್ಕಿಂತ ವಿಜೃಂಭಣೆಯನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಜನರು ಭಾಳ ಸಹಕಾರಿ ಅದಾರೆ, ಎಲ್ಲ ರೀತಿಯಿಂದ ಸಹಕಾರ ಆಗಿ ಈ ಒಂದು ಸಂಸ್ಕೃತಿ ಉಳಿಬೇಕು, ಈ ದೇಶ ಉಳಿಬೇಕು, ಈ ಧರ್ಮ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ನಾವು ಒಂದು ಸಣ್ಣ ನಮ್ಮ ಒಂದು ಸೇವೆ ಸಲ್ಲಿಸ್ತಿದ್ದೀವಿ. ನಾವು ಎಲ್ಲರೂ ಕೂಡಿಸುವಂಥ ಕೆಲಸ ಅಷ್ಟೇ ಮಾಡ್ತೀನಿ. ಎಲ್ಲ ಮಾಡೋದೆಲ್ಲ ಜನರೇ ಅದನ್ನು ಸಹಕಾರ ನೀಡ್ತಾರೆ ಅನ್ನೋ ಪ್ರಶಸ್ತಿ ನೋಡ್ರಿ. ಗುಂಪು ಒಳಗೆ 3 ಪ್ರಶಸ್ತಿ ಅದಾವೆ, ಇಂಡಿವಿಜುವಲ್ 3 ಪ್ರಶಸ್ತಿ ಅದಾವೆ. ಗುಂಪು ಒಳಗೆ 25,000, 15,000, 10,000 ಅದಾವೆ. ಇಂಡಿವಿಜುವಲ್ ಒಳಗೆ 11,000, 7,500, 5,000. ಹಲಗೆ ಹಬ್ಬ ಈ ಹೋಳಿ ಹುಣ್ಣಿಮೆ ನಿಮಿತ್ತ ಹಲಗೆ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅನ್ನುವಂಥ ದೃಷ್ಟಿನಲ್ಲಿ ನಾವು ಮಾಡಕತ್ತಿದ್ದೀವಿ. ಈಗ ಏನಾಗ್ಬಿಟ್ಟದ, ಎಲ್ಲರೂ ಹಲಗೆ ಬಾರಿಸೋದೇ ಬಿಟ್ಬಿಟ್ಟಾರೆ, ಬರೀ ಬಣ್ಣ ಆಡೋದು ಬಿಟ್ಬಿಟ್ಟಾರೆ. ಅದಕ್ಕೆ ಈ ಸಂಸ್ಕೃತಿ ನಶಿಸುವಂಥದ್ದು, ಅದಕ್ಕೆ ಅದು ಉಳಿಸಬೇಕು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಆಗಿರ್ತಕ್ಕಂಥ ಭರತನಾಟ್ಯಂ ಇರ್ಬೋದು, ಇವತ್ತು ಯೋಗ ಇರ್ಬೋದು, ಅವು ಕೂಡ ನಾವು ಇದರಲ್ಲಿ ಪ್ರದರ್ಶಿಸ್ತೇವೆ. ಇಲ್ಲಿ ಸುತ್ತಮುತ್ತಲ ಬಿಜಾಪುರ ಸುತ್ತಮುತ್ತಲ ಇಂಡಿ ಸಿಂದಗಿ ನಮ್ಮ ಜಿಲ್ಲಾದವರೇ ಎಲ್ಲ, ನಮ್ಮ ಬಿಜಾಪುರ ನಗರದ ಕೆಲವೊಂದು ಜನ ಅದಾರೆ, ಅವರು ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾರೆ. ಹಾಂ, ಗಂಡ್ಮಕ್ಳ ಹಬ್ಬ ಹೋಳಿ, ಅದ್ರಾಗ ಎಲ್ಲ ಹೆಣ್ಮಕ್ಳಿಗೂ ಕರ್ಕೊಂಡು ಮಾಡ್ತಾರೆ. ಹೆಣ್ಮಕ್ಳು ಕೂಡ ಕರ್ಕೊಂಡು ಈ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಇದು ಒಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂದ್ರೆ, ಒಂದು ಹಲಗೆ ಬಾರಿಸುವ ಕಾರ್ಯಕ್ರಮ. ಈ ಸ್ಪರ್ಧೆಯನ್ನು ನಾವೆಲ್ಲ ಇಲ್ಲಿ ನೋಡ್ಲಿಕ್ಕೆ ಬಂದೀವಿ. ಎಲ್ಲರಿಗೆ ರೈತರಿಗೆ ಒಂದು ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳಿರ್ತವೆ. ಅದೇ ರೀತಿಯಾದಂಥ ಹಲಗೆ ಬಾರಿಸೋರ ಸಹಿತಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ನೋಡ್ಲಿಕ್ಕೆ ನಾವು ಎಲ್ಲ ಜನ ಸಾಗರ ಬಂದಿದೆ. ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಸಹಿತ ಇಲ್ಲಿ ಹಲಗೆ ಬಾರಿಸೋರು ಬಂದಿದ್ದಾರೆ. ಈ ಕಲೆ ಉಳಿಬೇಕಾಗಿದೆ. ಹೆಂಗ ಪಂಜಾಬದಲ್ಲಿ ಬೇಲ್ಕಿಯನ್ನು ಬಾರಿಸ್ತಾರೆ, ಅಲ್ಲಿ ಡಮರನ್ನು ಬಾರಿಸ್ತಾರೆ, ಆ ರೀತಿ ಈ ಡಮರ್ ಬಾರಿಸಿದಂಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೋಳಿ ಹಬ್ಬ ಈ ಒಂದು ಹಲಗೆಯನ್ನು ಏನು ಬಾರಿಸ್ತಾರೆ ಅದು ಇಲ್ಲಿ ಇದೆ ಅಂತ ಪುರುಷರು, ಸಣ್ಣ ಮಕ್ಕಳು ಮತ್ತು ಹೊಸದಾಗಿ ಬಂದಂತ ಈ ಸುತ್ತಮುತ್ತ ಹಳ್ಳಿಗಳಿಂದ ಬಂದಂತ ಜನ ಮತ್ತು ಕೋಚಿಂಗ್ಗೆ ಬಂದಂತ ಶಿವಮೊಗ್ಗ, ಹಾಸನ, ಅನೇಕ ಜಿಲ್ಲೆಗಳಿಂದ ಬಂದಂತ ಯುವಕರು ಸಹಿತ ಇಲ್ಲಿ ಬಂದು ನೋಡಿ ಹೆಮ್ಮೆ ಪಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಹಲಗೆ ಈ ರೀತಿ ಸದ್ಯಕ್ಕೆ ಬಾರಿಸಲಿಕ್ಕೆ ಸಾಧ್ಯತೆ, ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತಂದು ಹೇಳಿಕೆ ಬಯಸ್ತಾ ಇದ್ದಾರೆ. ರವಿ ಕುಲಕರ್ಣಿ, ವಿಜಾಪುರ.
ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.